ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ವೈಯಕ್ತಿಕ ಪರಿಚಯ. ಹೆಸರು ಗಾಯತ್ರಿ ಜೈನ್, ಊರು ಬೆಂಗಳೂರು, ವಯಸ್ಸು 26 ವರ್ಷ ತುಂಬಿದೆ. ವೈವಾಹಿಕತೆ, ಮದುವೆ ಆಗಿಲ್ಲ. ಉದ್ಯೋಗ ಶಿಕ್ಷಕಿಯಾಗಿದ್ದೇನೆ, ಸರ್ಕಾರಿ ಹುದ್ದೆಯಲ್ಲಿ ಇದ್ದೇನೆ. ಆಸಕ್ತಿ ಪುಸ್ತಕ ಓದುವುದು. ತಂದೆ ವಾಸುದೇವ, ತಾಯಿ ಶಾಂತಿದೇವಿ. ಕುಟುಂಬ ಮಧ್ಯಮ ವರ್ಗದ ಕುಟುಂಬದವರು. ಹುಡುಗನಿಗೆ ನೀಡುವ ಸವಲತ್ತುಗಳು: 2 ಸ್ವಂತ ಮನೆಗಳಿವೆ, 1 ಸೈಟ್ ಕೂಡ ಇದೆ. ನಾನು ಒಬ್ಬಳೇ ಮಗಳು, ಹಾಗಾಗಿ ಎಲ್ಲಾ ಆಸ್ತಿ ಕೂಡ ನಿಮಗೂ ಸಿಗುತ್ತೆ. ಒಳ್ಳೆಯ ಹುಡುಗ ಆಗಿರಬೇಕು ಅಷ್ಟೇ. ವಿದ್ಯಾವಂತನಾದ ಹುಡುಗನೇ ಆಗಿರಬೇಕು, ಓಕೆನಾ? ಹಣ ಹೂಡಿಕೆ ಮಾಡಿದರೆ ವ್ಯಾಪಾರ ಮಾಡಲು ಬರಬೇಕು. ನಮ್ಮ ಕಡೆಯಿಂದ ಎಲ್ಲಾ ವ್ಯವಸ್ಥೆ ಮಾಡಿಕೊಡಲು ಸಿದ್ಧರಾಗಿದ್ದೇವೆ. ಯಾವುದೇ ಕಾರಣಕ್ಕೂ ಕೆಟ್ಟ ಹವ್ಯಾಸಗಳು ಇರಕೂಡದು. ಹುಡುಗನ ಲಕ್ಷಣಗಳು ಹೀಗಿರಲಿ: ನೋಡಲು ಹೇಗೆ ಇರಲಿ, ಮೃದು ಸ್ವಭಾವ ಹೊಂದಿರಬೇಕು. ಎಲ್ಲರನ್ನ ಗೌರವ ಭಾವದಿಂದ ಕಾಣುವ ಹಾಗಿರಬೇಕು. ಹೂಡಿಕೆ ಮಾಡಿದ ಹಣವನ್ನ 2ರಷ್ಟು ಮಾಡುವ ಕೌಶಲ್ಯವನ್ನ ಹೊಂದಿರಬೇಕು. ಸಮಾಜದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಕೂಡ ಇರಬೇಕು. ಪುರುಷರಲ್ಲಿ ಇರಬೇಕಾದ ಎಲ್ಲಾ ವೈಯಕ್ತಿಕ ಸಾಮರ್ಥ್ಯಗಳು ಹೊಂದಿರಬೇಕು. ಮನೆಯ ಜವಾಬ್ದಾರಿ ಸಂಪೂರ್ಣವಾಗಿ ವಹಿಸಿಕೊಂಡಿರಬೇಕು. ಬದುಕೆ ಭಗವದ್ಗೀತೆ. ನಮ್ಮ ಬದುಕು ಸುಂದರವೂ ಸುಮಧುರವೂ ಆಗಬೇಕೆಂಬುದು ಎಲ್ಲರ ಬಯಕೆ. ಅದಕ್ಕಾಗಿ ಧನ, ಕನಕ, ವಸ್ತು, ಒಡವೆ, ಅಧಿಕಾರ, ಅಂತಸ್ತು ಎಲ್ಲವನ್ನು ಮನುಷ್ಯನು ಪ್ರಾಣವನ್ನೇ ಪಣಕ್ಕಿಟ್ಟು ಗಳಿಸುತ್ತಾನೆ. ಕೊನೆಗೂ ನಮ್ಮ ಬದುಕು ಸುಮಧುರವಾಗಲಿಲ್ಲ, ಶಾಂತಿ ದೊರಕಲಿಲ್ಲ ಎಂದು ಎಷ್ಟೋ ಜನ ನರಳಾಡುತ್ತಾರೆ. ಮಧುರವಾದ ಭಾವವುಳ್ಳ ಭಕ್ತನಿಗೆ ನೀರೇ ಅಮೃತ, ಕಟಿ ರೊಟ್ಟಿಗೆ ಮೃಷ್ಟಾನ ಭೋಜನ, ಗುಡಿಸಲೇ ಅರಮನೆ, ಗಿಡವೇ ಕಲ್ಪವೃಕ್ಷ, ಕಾಡುದನವೇ ಕಾಮಧೇನು, ಹೆಚ್ಚೇನು ಸಮಸ್ತ ಸೃಷ್ಟಿಯೇ ಸತ್ಯಂ ಶಿವಂ ಸುಂದರಂ. ಕೆಲವರು ಸೃಷ್ಟಿ ಸೌಂದರ್ಯವನ್ನು ಸವಿಯಲು, ದೇವರ ದರ್ಶನ ಪಡೆಯಲು ತೀರ್ಥ ಕ್ಷೇತ್ರಗಳಿಗೆ ಅಲಿಯುತ್ತಾರೆ. ಆದರೆ ಭಾವ ಮಾಧುರ್ಯದಿಂದಾಗಿ ಭಕ್ತನ ಬದುಕೆ ಒಂದು ತೀರ್ಥ ಕ್ಷೇತ್ರವಾಗಿ ಬಿಡುತ್ತದೆ. ಅವನು ಹೆಜ್ಜೆ ಇಟ್ಟಲ್ಲೆಲ್ಲ ಭಗವಂತನ ಸಿರಿ ಮೈದೆಳೆಯುತ್ತದೆ. ಅಂತೆಯೇ ಭಕ್ತಿ ಯೋಗಿಯಾದ ನಾರದ ಮಹರ್ಷಿ ಜೀವನದ ಉದ್ದಕ್ಕೂ ದೇವರ ನಾಮಸ್ಮರಣೆ ಮಾಡುತ್ತಾ ಮುಗ್ಧ ಮಗುವಿನಂತೆ ಹಾಡಿ ಕುಣಿದು ಬದುಕನ್ನೇ ಭಗವದ್ಗೀತೆಯನ್ನಾಗಿಸಿದ. ಹೀಗೆ ನಮ್ಮ ಬದುಕಿನ ಕ್ಷಣ ಕ್ಷಣವನ್ನು ಸವಿಗೊಳಿಸುವ ಸಾಧನವೇ ಭಕ್ತಿ. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದ್ರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.